ಸಚ್ಚಿತ್ ಸುಖವಾರಿರಾಶೇರ್ ಯಸ್ಯೋರ್ಮಿಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ತಿರುವಣ್ಣಾಮಲೆಯಲ್ಲಿ ಆರಾಧನಾ ಮಹೋತ್ಸವವನ್ನು ನಡೆಸಿದ್ರು ಅಂತ ತಿಳಿದು ಬಂತು. 1950 ಏಪ್ರಿಲ್ 14 ಮಹರ್ಷಿ ರಮಣರು ದೇಹತ್ಯಾಗ ಮಾಡಿದ್ರು. ದೇಹ ಹೊರಟೋದ್ರೂ ಕೂಡ ನಾನೆಲ್ಲೂ ಹೋಗೋದಿಲ್ಲ, ನಾನಿಲ್ಲೇ ಇದ್ದೇನೆ ಅಂತ ಒಂದು ಆಶ್ವಾಸನೆಯನ್ನು ಭಕ್ತಾದಿಗಳಿಗೆ, ಶಿಷ್ಯರಿಗೆಲ್ಲ ಒಂದು ಒಳ್ಳೆಯ ಆಶಾಕಿರಣವನ್ನು ಕೊಟ್ಟು ಅವರು ಆ ದೇಹವನ್ನು ಬಿಟ್ಟಿದ್ರು. ಅವರನ್ನು ರಮಣ ಗೀತೆಯಲ್ಲಿ ಒಬ್ಬರು ಪ್ರಶ್ನಿಸ್ತಾರೆ. ಆ ಪ್ರಶ್ನೆ ಮತ್ತು ಅದರ ಉತ್ತರಗಳನ್ನು ಇವತ್ತು ಸಂಕ್ಷಿಪ್ತವಾಗಿ ನಾವು ನೋಡಲಿಕ್ಕೆ ಹೊರಟಿದ್ದೇವೆ. ಆ ಅಧ್ಯಾಯದ ಶೀರ್ಷಿಕೆಯೇ ಮುಖ್ಯ ಕರ್ತವ್ಯ ನಿರೂಪಣಂ ಅಂತ. ಬದುಕಿನಲ್ಲಿ ನಮಗೆ ನೂರಾರು ಸಾವಿರಾರು ಕರ್ತವ್ಯಗಳು ಕಣ್ಣೆದುರು ಬರ್ತವೆ. ಅವುಗಳನ್ನೆಲ್ಲ ಗೌರವಿಸಬೇಕು ನಾವು. ನಮಗೆ ಚಿಕ್ಕವರಿದ್ದಾಗ ತಂದೆ ತಾಯಿಗಳ ಕಡೆ, ಶಿಕ್ಷಕ ಶಿಕ್ಷಕಿಯರ ಕಡೆ ಮತ್ತು ನಮ್ಮದೇ ಆದ ಓದಿನ ಬಗ್ಗೆ, ನಮ್ಮದೇ ಆದ ಚಟುವಟಿಕೆಗಳ ಬಗ್ಗೆ ಕರ್ತವ್ಯ ಇರುತ್ತೆ. ಒಂದು ಶಾಲೆಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯಾಗಿದ್ದರೆ ಕೆಲವಾರು ಕರ್ತವ್ಯಗಳು ಆವಾಗಲೇ ಬಂದಿರ್ತವೆ. ಹಾಗೆಯೇ ದೊಡ್ಡವರಾದ ನಂತರ, ಕೆಲಸ ಹಿಡಿದ ನಂತರ, ಮದುವೆ ಆಗಿ ತಂದೆ ತಾಯಿ ಆದಾಗ ಕೂಡ ಎಲ್ಲೇ ಹೋಗಿ ನೀವು ಕರ್ತವ್ಯಗಳು ಇದ್ದೇ ಇರ್ತವೆ. ಆದರೆ ಇವತ್ತು ನಾವು ಎತ್ಕೊಂಡಿರೋದು ಮುಖ್ಯ ಕರ್ತವ್ಯವೇನು, ಕೊನೆಯದಾಗಿ ನಾವು ಗಳಿಸಬೇಕಾದದ್ದು, ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾದದ್ದೇನು ಅಂತ ರಮಣ ಗೀತೆಯಲ್ಲಿ ದೈವರಾತ ಅನ್ನುವಂಥ ಒಬ್ಬ ಒಳ್ಳೆ ವಿದ್ವಾಂಸನೇ ಆತ. ನಾವು ಕೇಳಿದ ಪ್ರಕಾರ ದೈವರಾತನಿಗೆ ಕೆಲವು ವೇದ ಮಂತ್ರಗಳು ಗೋಚರವಾಗಿದ್ದುವಂತೆ. ಹೇಗೆ ಹಿಂದೆ ಋಷಿಗಳಿಗೆ ವೇದಗಳು ಗೋಚರವಾದವು, ಅವರಿಗೆ ಕಿವಿಗೆ ಕೇಳಿ ಬಂದವು. ಅದರಿಂದ ವೇದ ಮಂತ್ರಗಳನ್ನು ಶ್ರುತಿ ಅಂತ ಕರೀತೀವಲ್ವೇ. ಅದ್ಯಾವ ಪುಸ್ತಕದಲ್ಲಿ ಸಿಗುವಂಥದ್ದಲ್ಲ, ಅಥವಾ ಯಾರೋ ಒಬ್ಬರು ಇನ್ನೊಬ್ರು ಮನುಷ್ಯರು ಹೇಳುವಂಥದ್ದಲ್ಲ. ಮನುಷ್ಯರು ಹೇಳಿದರೂ ಕೂಡ ಅವರಿಗೆ ಯಾರೋ ಇನ್ನೊಬ್ರು ಹೇಳಿರ್ತಾರೆ. ಮೂಲತಃ ಅದು ವೇದ ಮಂತ್ರಗಳು ಶ್ರುತ ಅಂದರೆ ಕೇಳಿ ಬಂದಂಥದ್ದು. ಆದ್ದರಿಂದ ಅವುಗಳು ಅಪೌರುಷೇಯ. ಯಾವ ಪುರುಷನಾಗಲಿ ಮಹಿಳೆ ಆಗಲಿ, ಯಾವ ಮಾನವರು ತಮ್ಮ ಬುದ್ಧಿಯಿಂದ ರಚಿಸಿದ್ದಲ್ಲ. ವೇದ ಮಂತ್ರಗಳು ಅಪೌರುಷೇಯ, ದೇವವಾಣಿ. ಅವುಗಳನ್ನು ಹೆಚ್ಚೆಂದರೆ ಕೆಲವು ಋಷಿ ಮುನಿಗಳು ಕೇಳಬಹುದು, ಕೇಳಿ ನಂತರ ಅವರು ಅದನ್ನು ತಮ್ಮ ಶಿಷ್ಯರ ಜೊತೆ ಹಂಚಿಕೊಳ್ಬಹುದು. ಹಿಂದಿನ ಶತಮಾನದಲ್ಲಿ, ಅಂದರೆ 20ನೇ ಶತಮಾನದಲ್ಲಿ, ದೈವರಾತ ಅನ್ನುವಂತಹ ಒಬ್ಬನಿಗೆ ಹೊಸದಾಗಿ ಕೆಲವು ಮಂತ್ರಗಳು ಕೇಳಿ ಬಂದುವಂತೆ. ಹೊಸದಾಗಿ ಅಂದರೆ ನಮ್ಮ ಜನಾಂಗಕ್ಕೆ ಅದು ಹೊಸದು. ವೇದ ಮಂತ್ರಗಳು ಅನಾದಿ, ಅದಿನ್ನೊಂದು ಪ್ರಶ್ನೆ. ಮೊದಲಿಂದಲೂ ವೇದ ಮಂತ್ರಗಳು ಈ ಸೃಷ್ಟಿಯಲ್ಲಿವೆ, ಆಕಾಶದಲ್ಲಿವೆ. ಹೇಗೆ ಆಕಾಶವಾಣಿಯಲ್ಲಿ ಏನೋ ಬರ್ತಾ ಇದೆ, ನೀವು ರೇಡಿಯೋ ಆನ್ ಮಾಡಿದರೆ, ಅದಕ್ಕೆ ಸರಿಯಾಗಿ ಟ್ಯೂನ್ ಮಾಡಿದರೆ ನಿಮ್ಗೆ ಕೇಳಿ ಬರುತ್ತೆ. ನೀವು ರೇಡಿಯೋ ಇಟ್ಕೊಂಡಿಲ್ಲ ಆದರೆ ಇವತ್ತು ಯಾವ ಸ್ಟೇಷನ್ನು ವರ್ಕ್ ಆಗ್ತಿಲ್ಲ ಅಂತ ಹೇಳೋಂಗಿಲ್ಲ. ಸ್ಟೇಷನ್ಗಳೆಲ್ಲ ವರ್ಕ್ ಆಗ್ತಾ ಇವೆ, ಆದರೆ ನಿಮ್ಮ ರೇಡಿಯೋ ವರ್ಕ್ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ದೈವರಾತನು ಕೂಡ ಮಂತ್ರದ್ರಷ್ಟ ಆಗಿದ್ದ. ಆ ದೈವರಾತನು ಈ ಒಂದು ಚಿಕ್ಕ ಅಧ್ಯಾಯದಲ್ಲಿ, ಈ ಅಧ್ಯಾಯದಲ್ಲಿ ಹೆಚ್ಚು ಶ್ಲೋಕಗಳಿಲ್ಲ, ಸುತ್ತಿ ಬಳಸಿ ಎಲ್ಲ ಸೇರಿಸಿ 12 ಶ್ಲೋಕಗಳಿವೆ ಅಷ್ಟೆ. ಅಂದಹಾಗೆ ನಿಮ್ಮಲ್ಲಿ ಬಹುಮಂದಿಗೆ ರಮಣ ಗೀತೆಯ ಬಗ್ಗೆ ಒಂದಿಷ್ಟು ಪರಿಚಯ ಇದ್ದಿರಬಹುದು. ಯಾರಿಗಾದರೂ ಅದು ಹೊಸದಂತ ಇದ್ರೆ ನಾವು ಇಷ್ಟು ಹೇಳಬಹುದು: ಹೇಗೆ ಶ್ರೀಕೃಷ್ಣ ಮಾಡಿದ ಉಪದೇಶ ಭಗವದ್ಗೀತೆ, ಹಾಗೆಯೇ ರಮಣರು ಕೊಟ್ಟ ಉಪದೇಶ ರಮಣಗೀತೆ. ಶ್ರೀಕೃಷ್ಣನಿಗೆ ಒಬ್ಬನೇ ಒಬ್ಬ ಶಿಷ್ಯ, ಅರ್ಜುನ. ಆ ಗೀತೆಯ ಸಂದರ್ಭದಲ್ಲಿ ಅರ್ಜುನನು ಶ್ರೋತ, ಕೇಳುವವನು; ಶ್ರೀಕೃಷ್ಣನು ವಕ್ತ, ಹೇಳುವವನು. ರಮಣಗೀತೆಯಲ್ಲಿ ವ್ಯತ್ಯಾಸ ಏನಂದರೆ, ಒಟ್ಟು 8 ಮಂದಿ ಇದ್ದಾರೆ.
ಗಣಪತಿ ಮುನಿ, ದೈವರಾತ, ಕಾರ್ಷ್ಣಿ, ಯೋಗನಾಥ, ಕಪಾಲಿ, ವಿಶಾಲಾಕ್ಷಿ, ವೈದರ್ಭ, ಅಮೃತನಾಥ, ಯತೀಂದ್ರ. ಈ ಪ್ರಕಾರ 8 ಮಂದಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆ 8 ಮಂದಿಯ ಪ್ರಶ್ನೆಗಳಿಗೆ ಭಗವಾನ್ ರಮಣ ಮಹರ್ಷಿಗಳು ಕೊಟ್ಟಿರುವಂಥ ಉತ್ತರಗಳನ್ನು ನಂತರ ಈ ಗಣಪತಿ ಮುನಿಗಳೇ ಚೊಕ್ಕವಾದ ಸಂಸ್ಕೃತದಲ್ಲಿ 300 ಶ್ಲೋಕಗಳಲ್ಲಿ ಈ ಗೀತೆಯನ್ನು ರಚಿಸಿದರು. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿವೆ, 18 ಅಧ್ಯಾಯಗಳು. ರಮಣ ಗೀತೆಯಲ್ಲೂ ಕೂಡ 18 ಅಧ್ಯಾಯಗಳು. ಆದರೆ ಶ್ಲೋಕಗಳ ಎಲ್ಲ ಸೇರಿಸಿ ಸಂಖ್ಯೆ 300 ಮಾತ್ರ. ಅದರಲ್ಲಿ 3ನೇ ಅಧ್ಯಾಯದಲ್ಲಿ 12 ಶ್ಲೋಕಗಳಿವೆ. ಈ ಶ್ಲೋಕಗಳು ಬಹಳ ಸರಳವಾಗಿವೆ, ಆದರೆ ವಿಚಾರ ಮಾತ್ರ ಬಹಳ ಗಹನ. ದೈವರಾತ ಮತ್ತು ಆಚಾರ್ಯ ರಮಣರ ಸಂವಾದವನ್ನು ಈ 3ನೇ ಅಧ್ಯಾಯದಲ್ಲಿ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ ಅಂತಲೇ ಒಂದು ಶ್ಲೋಕ ಇದೆ ಮೊದಲು. ದೈವರಾತಸ್ಯ ಸಂವಾದಂ ಆಚಾರ್ಯ ರಮಣಸ್ಯ ಚ ನಿಬಧ್ನೀಮಃ ತೃತೀಯೇಸ್ಮಿನ್ ಅಧ್ಯಾಯೇ ವಿದುಷಾಮುದೇ. ವಿದ್ವಾಂಸರ ಆನಂದಕ್ಕೋಸ್ಕರ. ಆಯಿತು, ದೇವರಾತ ಏನಂತ ಪ್ರಶ್ನೆ ಕೇಳ್ತಾನೆ? ದೈವರಾತ ಉವಾಚ ಅಂತ 2ನೇ ಶ್ಲೋಕದಲ್ಲಿ ಬರುತ್ತೆ. ಕಿಂ ಕರ್ತವ್ಯಂ ಮನುಷ್ಯಸ್ಯ ಪ್ರಧಾನಮಿಹ ಸಂಸ್ಕೃತೌ ಏಕಂ ನಿರ್ಧಾರ್ಯ ಭಗವಾನ್ ತನ್ಮೇ ವ್ಯಾಖ್ಯಾತುಮರ್ಹಸಿ. ಮನುಷ್ಯನಿಗೆ, ನಮ್ಮೆಲ್ಲರಿಗೂ ಸಂಸ್ಕೃತಿ, ಈ ಸಂಸಾರ, ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು, ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು, ಅದಕ್ಕೆ ಸಂಸಾರ ಅಂತ ಹೇಳ್ತೇವೆ. ಸತತವಾಗಿ ಬದಲಾವಣೆಗಳಿರುವಂತಹ ಒಂದು ಸನ್ನಿವೇಶಕ್ಕೆ ಸಂಸಾರ ಅಂತ ಹೇಳ್ತೇವೆ. ಅದನ್ನೇ ಸಂಸ್ಕೃತಿ ಅಂತಲೂ ಹೇಳಿದರೆ ಪರ್ಯಾಯ ಪದ ಆಯಿತು. ಇಹ ಸಂಸ್ಕೃತವು ಮನುಷ್ಯಸ್ಯ ಕಿಂ ಕರ್ತವ್ಯಂ ಏಕಂ ನಿರ್ಧಾರ್ಯ. ಹಲವಾರು ಹೇಳಬೇಡಿ, ದಯವಿಟ್ಟು ಕೃಪೆ ತೋರಿ ಒಂದನ್ನು, ಎಲ್ಲಕ್ಕಿಂತ ಮೇಲಿನ ಒಂದು ಕರ್ತವ್ಯವನ್ನು ತಿಳಿಸಬೇಕು ಭಗವಾನ್ ತನ್ಮೇ ವ್ಯಾಖ್ಯಾತುಮರ್ಹತಿ. ದಯವಿಟ್ಟು ಹೇಳಬೇಕು ಅಂತ ದೈವರಾತ ಬೇಡ್ಕೊಳ್ತಾನೆ. ಆವಾಗ 3ನೇ ಶ್ಲೋಕದಲ್ಲಿ ಶ್ರೀ ಭಗವಾನುವಾಚ. ಇಲ್ಲಿ ಭಗವಾನ್ ಅಂದರೆ ಭಗವಾನ್ ರಮಣ ಮಹರ್ಷಿಗಳು. ಸ್ವಸ್ಯ ಸ್ವರೂಪಂ ವಿಜ್ಞೇಯಂ. ಇಷ್ಟೇ ಅರ್ಥ ಮಾಡಿಕೊಂಡ್ರು ಸಾಕು. ಜೀವನದ ಮುಖ್ಯ ಕರ್ತವ್ಯ, ಬಾಳಿನ ಮುಖ್ಯ ಉದ್ದೇಶ ನಮ್ಮ ಸ್ವರೂಪವನ್ನು ತಿಳಿದುಕೊಳ್ಳಬೇಕಾದದ್ದು. ಸ್ವಸ್ಯ ಸ್ವರೂಪಂ ವಿಜ್ಞೇಯಂ ಪ್ರಧಾನಂ ಮಹದಿಚ್ಛತ. ಮುಖ್ಯವಾಗಿ ಅದೇ. ಯಾರಾದರೂ ಮಹತ್ತನ್ನು, ಯಾರಾದರೂ ಎಲ್ಲಕ್ಕಿಂತ ಉತ್ತಮವಾದದ್ದನ್ನು ಬಯಸಿದರೆ, ಮಹತ್ ಇಚ್ಛತಾ ಪುರುಷೇಣ ಮನುಷ್ಯೇಣ ಸ್ವಸ್ಯ ಸ್ವರೂಪಂ ವಿಜ್ಞೇಯಂ ಪ್ರತಿಷ್ಠಾ ಯತ್ರ ಸರ್ವೇಷಾಂ ಫಲಾನಾಮುತ ಕರ್ಮಣಾಂ. ಆ ಆತ್ಮಜ್ಞಾನದಲ್ಲಿಯೇ ಎಲ್ಲವೂ ಸೇರಿದಂತೆ. ಆತ್ಮಜ್ಞಾನವು ಪಡೆದಾಗ ಸರಿ, ನನಗೆ ಆತ್ಮಜ್ಞಾನ ಏನೋ ಸಿಕ್ತು, ಆದರೆ ಇಲ್ಲಿ ಕೆಲವುದೆಲ್ಲ ಇದೆಯಲ್ಲ, ಅದು ನನಗೆ ಕೈ ಜಾರಿ ಹೋಗ್ಬಿಡುತ್ತಲ್ಲ ಅಂತ ಹೇಳ್ತಕ್ಕದ್ದಲ್ಲ. ಆತ್ಮಜ್ಞಾನ ಸಿಕ್ಕಿದ್ರೆ ಎಲ್ಲವೂ ಸಿಕ್ಕಿದಂತೆ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನಿಗೆ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಒಂದು ಕಾಲದಲ್ಲಿ ಬರ ಬಂದಾಗ, ಎಲ್ಲೂ ನೀರು ಸಿಗದಿದ್ದಾಗ, ಯಾವುದೋ ಒಂದು ಹಳ್ಳಿಯಲ್ಲಿ ಹೆಂಗಸರು ಗಂಡಸರು ಕೂಡ ಕೊಡವನ್ನು ಹಿಡ್ಕೊಂಡು ದೂರ ಹೋಗ್ತಿದ್ರಂತೆ. 2 ಮೈಲ್ 3 ಮೈಲ್ ದೂರ ಹೋಗಿ ಅಲ್ಲೊಂದು ಕಡೆ ನೀರು ಸಿಗುವಂಥ ಸ್ಥಳದಲ್ಲಿ ನೀರು ತುಂಬಿಸ್ಕೊಂಡು ಮತ್ತೆ ಬಂದು ಮನೆಯಲ್ಲಿ ಶೇಖರ ಮಾಡ್ತಿದ್ರಂತೆ. ಆದರೆ ಕೆಲವಾರು ಹವಾಮಾನದಲ್ಲಿ ಬದಲಾವಣೆಗಳಾದದ್ರಿಂದ 1-2-3 ವರ್ಷದ ನಂತರ ಹೇಗೆ ಬಂತು ಅಂದರೆ, ಎಲ್ಲ ಕಡೆಯಲ್ಲೇ ನೀರೇ. ತಮ್ಮ ಮನೆಯ ಬಾವಿಯಲ್ಲೇ ನೀರು ತುಂಬಿ ತುಳುಕುತ್ತಾ ಇದೆ. ಸರ್ವತಃ ಸಂಪ್ಲುತೋದಕ್ಕೆ. ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಹರಿಯುತ್ತಿದ್ದಂತಹ ನದಿ, ಅಲ್ಲಿ ಎಷ್ಟು ನೀರಂದರೆ ಈಗ ಹಳ್ಳಿ ಪಕ್ಕದಲ್ಲೇ, ಹೆಚ್ಚು ದೂರ ಹೋಗೋದು ಬೇಡ, ಮನೆಯ ಹಿತ್ತಲಿನಲ್ಲಿ ಇರತಕ್ಕ ಬಾವಿಯಲ್ಲೇ ನೀರು. ಆವಾಗ ಆ ದೂರದಲ್ಲಿ ಮೊದಲು ಹೋಗ್ತಿದ್ವಲ್ಲ,
ಅಲ್ಲಿಗೆ ಹೋಗುವ ಅವಶ್ಯಕತೆ ಇದೆಯೇ? ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ. ಆ ಅರ್ಥದಲ್ಲಿ ಪ್ರತಿಷ್ಠಾ ಯತ್ರ ಸರ್ವೇಷಾಂ, ಯಾವ ಕಾರನ್ನೋ ಮನೆಯನ್ನೋ ಯಾವ ಸಂಪತ್ತನ್ನೋ ಕೀರ್ತಿಯನ್ನೋ ಯಾವುದೋ ಸ್ಥಳ ನೋಡಿಲ್ಲ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅದು ನೋಡ್ಬೇಕು ಇದು ತಿನ್ನಬೇಕು ಅಂತ ನೂರಾರು ನಮಗೆ ಆಸೆಗಳಿರ್ತವೆ. ಅದು ಪೂರೈಕೆ ಆಗದಿದ್ರೆ ನಮ್ಮ ಬದುಕು ಅಪೂರ್ಣ ಅಂತ ಅನಿಸ್ತಿರ್ತದೆ. ಅದೆಲ್ಲ ಭ್ರಮೆ. ನಮ್ಮನ್ನು ನಾವು ತಿಳ್ಕೊಂಡಾಗ ಅವೆಲ್ಲವೂ ಬೇಕಾಗುವುದಿಲ್ಲ. ಅವೆಲ್ಲವೂ ಸಿಕ್ಕಿದ್ರೂ ಕೂಡ ಯಾವೊಂದು ಪರಿಪೂರ್ಣತೆ ಅನುಭವ ಆದೀತೋ ಅದು ಈ ಆನಂದದ ಒಂದು ಚಿಕ್ಕ ಅಂಶವಾದೀತು ಅಂತ ಬರುತ್ತೆ. ಆ ಮಾತನ್ನ ಹೇಳ್ತಾರೆ, ಫಲಾನಾಮೃತ ಕರ್ಮಣ. ಎಂತೆಂತಹ ಕರ್ಮಗಳನ್ನೆಲ್ಲ ಮಾಡಿ ಆ ಕರ್ಮಗಳ ಫಲವನ್ನು ನಾವು ಭೋಗಿಸಲಿಕ್ಕೆ ಆನಂದಿಸಲಿಕ್ಕೆ ಉತ್ಸುಕರಾಗಿರ್ತೀವಿ. ಆ ಆನಂದವನ್ನು ಪಡೆಯಲಿಕ್ಕೆ ತೊರೆಯುತ್ತಿರುತ್ತೀವಿ. ಆದರೆ ಆ ಎಲ್ಲ ಆನಂದ ಆತ್ಮಜ್ಞಾನದಲ್ಲಿ ಅಡಕವಾಗಿದೆ ಅಂತ. ಆತ್ಮಜ್ಞಾನ ಏನು ಅಂತ ಇಲ್ಲಿ ಅಷ್ಟು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ರೀತಿ ಸಂಬಂಧಿಸಿದ ಪ್ರಕಾರದಲ್ಲಿ ಆ ಆತ್ಮಜ್ಞಾನಕ್ಕೆ ನಾವು ಮಾಡಬೇಕಾದದ್ದೇನು? ಆ ಆತ್ಮಜ್ಞಾನಕ್ಕೆ ಆ ಸ್ವಸ್ಯ ಸ್ವರೂಪವನ್ನು ತಿಳಿದುಕೊಳ್ಳಿಕ್ಕೆ ಸಾಧನವೇನು ಅಂತ ಪ್ರಶ್ನೆ ದೈವರಾತನೇ ಕೇಳ್ತಾನೆ. ಅದರಿಂದ 4ನೇ ಶ್ಲೋಕದಲ್ಲಿ ದೈವರಾತಃ ವಾಚ ಸ್ವಸ್ಯ ಸ್ವರೂಪ ವಿಜ್ಞಾನೇ ಸಾಧನಂ ಕಿಂ ಸಮಾಸತಃ ಸಿದ್ಧೇತ್ ಕೇನ ಪ್ರಯತ್ನೇನ ಪ್ರತ್ಯಗ್ದೃಷ್ಟಿರ್ಮಹೀಯಸಿ. ಮೊದಲು ಕೇಳಿದ್ದೆ, ಇವತ್ತು ಮತ್ತೊಮ್ಮೆ ನೀವು ಸ್ಪಷ್ಟವಾಗಿ ಹೇಳಿದ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಜವಾಗಿಯೂ ನಾವು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಬದುಕಿನ ಎಷ್ಟೋ ಆಸೆಗಳು ನಿರಾಸೆಗಳು, ಎಷ್ಟೋ ಗೆಲುವು ಮತ್ತು ಸೋಲು, ಎಷ್ಟೋ ಮೇಲೆ ಹೋಗೋದು ಕೆಳಗೆ ಬರೋದು, ಎಷ್ಟೋ ಏರುವುದು ಬೀಳುವುದು, ಅದೆಲ್ಲವೂ ನಮ್ಮನ್ನು ನಾವು ತಿಳಿದುಕೊಂಡಿಲ್ಲದ್ರಿಂದ ಆ ಒಂದು ಅವಿದ್ಯಾ ಭೂಮಿಯಲ್ಲಿ ಆ ಅವಿದ್ಯಾ ಚೌಕಟ್ಟಿನಲ್ಲಿ ಅವೆಲ್ಲವೂ ಸತ್ಯವಾಗಿ ತೋರ್ತವೆ. ಆದ್ರಿಂದ ದೇವರಾತನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇದೊಂದು ಕನಸಿನಿಂದ ಎದ್ದಂತೆ ಇರುವ ವಿಚಾರ. ಅದು ಹೇಳೋದು ಹೇಗೆ? ಈ ಕನಸು ನಮ್ಮನ್ನ ಹೀಗಲ್ಲದಿದ್ರೆ ಹಾಗೆ ಹೋದೆಯ ಪಿಶಾಚಿ ಅಂದ್ರೆ ಈಗ ತಾನೇ ಬಂದೆ ಗವಾಕ್ಷಿಯೊಳಗಿಂದ ಅಂತ ಹೇಳುವ ರೀತಿಯಲ್ಲಿ ಈ ಮೋಹ ಈ ಮಾಯೆ ಯಾವ್ದ್ಯಾವ್ದೋ ರೀತಿಯಲ್ಲಿ ನಮ್ಮನ್ನ ತನ್ನ ಕಪಿಮುಷ್ಟಿಯಲ್ಲಿ ಮತ್ತೆ ಮತ್ತೆ ತೆಗೆದುಕೊಳ್ಳುತ್ತಲ್ಲ. ಏನ್ ಮಾಡೋದು? ಸಾಧನಂ ಕಿಂ ಕೇನ ಪ್ರಯತ್ನೇನ. ಗಣಪತಿ ಮುನಿಗಳು ಚಂದವಾದ ಸಂಸ್ಕೃತ ಶಬ್ದಗಳನ್ನು ಉಪಯೋಗಿಸ್ತಾರೆ. ಮೂಲತಃ ಮಹರ್ಷಿಗಳು ತಮಿಳಿನಲ್ಲಿಯೋ ತೆಲುಗು ಕನ್ನಡ ಮಲಯಾಳಂ ಅವರಿಗೆ ಹಲವಾರು ಭಾಷೆಗಳು ಬರ್ತಿದ್ವು. ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರು ದೇವರೇ ಬಲ್ಲ. ಆದರೆ ಇಲ್ಲಂತೂ ಸಂಸ್ಕೃತದಲ್ಲಿ ಪ್ರತ್ಯಗ್ ದೃಷ್ಟಿ ಮಹೀಯಸಿ. ಪ್ರತ್ಯಗ್ ದೃಷ್ಟಿ ಅಂದ್ರೆ ನಮ್ಮನ್ನೇ ನಾವು ಅರಿಯುವಂತಹ ಒಳಮುಖ ಅಂತರ್ಮುಖವಾದ ಒಂದು ದೃಷ್ಟಿ. ಸಾಮಾನ್ಯವಾಗಿ ನಮ್ಮ ದೃಷ್ಟಿ ಹೊರಗೆ ಇರುತ್ತೆ. ಏನ್ ಮಾಡೋದು? ಅದು ಜನ್ಮ ಜನ್ಮಗಳಲ್ಲಿ ಆ ಒಂದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ನಮ್ದೊಂದು ಗ್ರೂಪ್ ಫೋಟೋ ತೆಗೆದ್ರು ಅಂತ ಇಟ್ಕೊಳ್ಳಿ, ನಿನ್ನೆ ಇವತ್ತಾದ್ರೆ ಕಾಪಿ ಬರುತ್ತೆ. ಇವಾಗೆಲ್ಲ ವಾಟ್ಸಾಪ್ ಅಲ್ಲಿ ನಿನ್ನೆ ತೆಗೆದ ಗ್ರೂಪ್ ಫೋಟೋ ಕಾಪಿ ಬರುತ್ತೆ. ನೀವಾಗ್ಲಿ ನಾವಾಗ್ಲಿ ಯಾರೇ ಆಗ್ಲಿ ಆ ಗ್ರೂಪ್ ಫೋಟೋ ಬಂದ್ ಕೂಡ್ಲೆ ಮೊದ್ಲು ನೋಡುದು ನಾವು ಹೇಗ್ ತೋರ್ತಾ ಇದೀವಿ ಅಂತ. ಪರವಾಗಿಲ್ಲ, ಚೆನ್ನಾಗಿ ತೋರ್ತಾ ಇದೀವಿ ಅಂತ ಸ್ವಲ್ಪ ಸಂತೋಷ ಪಟ್ಟು ಆಮೇಲೆ ನಮ್ಮ ಪಕ್ಕದಲ್ಲಿದ್ದವರಿಗೆ ಬಹಳ ಚೆನ್ನಾಗಿ ತೋರ್ತಿದ್ದೀರ ನೀವು ಪಿಕ್ಚರ್ ಅಲ್ಲಿ ಅಂತ ಅವ್ರಿಗೆ ನಾವು ಕಾಂಪ್ಲಿಮೆಂಟ್ ಕೊಡ್ತೀವಿ. ಮೊದ್ಲು ಖಾತ್ರಿ ಪಡಿಸ್ಕೊಳ್ತೀವಿ ನಾವು ಚೆನ್ನಾಗಿದ್ವಲ್ಲ. ಬಟ್ ಆದ್ರೆ ನಾವು ಹೇಗೆ ತೋರ್ತೀವಿ, ನಾವು ಯಾವ ಸ್ಥಾನದಲ್ಲಿದ್ದೀವಿ, ನಮ್ಮ ಬಗ್ಗೆ 4 ಜನ ಏನ್ ಹೇಳ್ತಾರೆ, ಊರಿನಲ್ಲೆಲ್ಲ ನಮ್ಮ ಬಗ್ಗೆ ಏನ್ ಅಭಿಪ್ರಾಯ ಇದೆ, ಎಷ್ಟು ಜನ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ, ನಮ್ಮನ್ನ ಎಷ್ಟು ಜನ ಹೊಸ ಮಿತ್ರರಾಗಿ ಸೇರ್ತಿದ್ದಾರೆ, ಇದೇ ಆಯ್ತಲ್ಲ ನಮ್ಮ ಕತೆ. ಇದೆಲ್ಲವೂ ಕೂಡ ಒಂದು ಬಹಿರ್ಮುಖತ್ವ. ಯಾಕಂದ್ರೆ ಅದೆಲ್ಲದರಲ್ಲೂ ಕೂಡ ನಾವು ಈ ಒಂದು ವ್ಯಕ್ತಿತ್ವ, ಈ ಹೆಸರುಳ್ಳವರು, ಈ ರೀತಿ ಜನರು ವರ್ಣಿಸುವಂತವರು ಅನ್ನೋದಾಗಿ ಒಂದು ಕಲ್ಪನೆ ಇಟ್ಕೊಂಡು ಆ ಕಲ್ಪನೆಯ ಆಧಾರದ ಮೇಲೆ ನಾವು ಅಳಿತಾ ಇರ್ತೀವಿ. ನಿನ್ನೆ ನಂದು ಬಹಳ ಚೆನ್ನಾಗಿದ್ದ ದಿನ, ನಿನ್ನೆ
ಬಹಳ ಒಳ್ಳೆ ರೀತಿಯಲ್ಲಿ ಎಷ್ಟು ಜನ ಹೊಗಳಿದ್ರು ಗೊತ್ತಾ ಅಂತ. ಆದರೆ ಇವತ್ತು ಬೆಳಿಗ್ಗೆಯಿಂದ ಏನೇನೋ ಟೀಕೆ ಟಿಪ್ಪಣಿಗಳೆಲ್ಲ ಬರ್ತಾ ಇವೆ. ಆದ್ರಿಂದ ನಾನು ಸ್ವಲ್ಪ ಬೇಸರದಲ್ಲಿದ್ದೀನಿ. ಈ ಎಲ್ಲ ಯಾರಿಗಾಗುವಂತಹದ್ದು? ನಾನು ಅನ್ನೋದನ್ನ ನಾವು ಯಾವುದೋ ರೀತಿ ಕಲ್ಪಿಸ್ಕೊಂಡಿರ್ತೀವಿ, ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಈ ಅಹಂಕಾರ ಅನ್ನೋದು, ಅದರಿಂದ ಅದೆಲ್ಲವೂ ಕೂಡ ಬಹಿರ್ದೃಷ್ಟಿ. ಕಠೋಪನಿಷತ್ತಿನ ಮಾತನ್ನ ಮಹರ್ಷಿಗಳು ಚಂದವಾಗಿ ಹೇಳಿದರು. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂಹು ತಸ್ಮಾತ್ ಪರಾಂಗ್ ಪಶ್ಯತಿ. ಹೊರಗೆ ನೋಡ್ತಾರೆ ಎಲ್ಲನೂ ಕೂಡ. ಕಶ್ಚಿದ್ದೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ನಮ್ಮಲ್ಲಿ ಯಾರೋ ಒಬ್ರು ಅಪರೂಪವಾಗಿ ಅಮೃತತ್ವವನ್ನು, ಅಮರತೆಯನ್ನು ಬಯಸುತ್ತಾ ಅಂತರ್ಮುಖರಾಗ್ತಾರಂತೆ. ಅದೆಲ್ಲ ಇರಲಿ, ಒಂದು ದೃಷ್ಟಿಯಲ್ಲಿ ನಾನು ಸೋತೆ, ಆದರೆ ನಿಜವಾದ ನಾನು ಸೋತಿದ್ದೀನಾ? ನಿಜವಾದ ನನಗೆ ಸೋಲಾಗಲಿ ಗೆಲುವಾಗಲಿ ಆಗಿದೆಯಾ ಅಂತ ಸ್ವಲ್ಪ ವೇದಾಂತದ ಅಧ್ಯಯನದಿಂದ ಆ ಒಳದೃಷ್ಟಿ ನಮಗೆ ಸಿಗುತ್ತೆ. ಯಾವ ಸಾಧನೆಯಿಂದ, ಯಾವ ಪ್ರಯತ್ನದಿಂದ ಬಹಳ ಸ್ಪಷ್ಟವಾಗಿ, ಪೂರ್ಣವಾಗಿ, ಮತ್ತೆ ಅದರಿಂದ ಅಲುಗಾಡದಂತೆ ಒಂದು ದೃಷ್ಟಿ, ಪ್ರತ್ಯಕ್ ದೃಷ್ಟಿ, ಒಳದೃಷ್ಟಿ. ಪರಾಕ್ ಅಂದ್ರೆ ಹೊರಗೆ, ಪ್ರತ್ಯಕ್ ಅಂದ್ರೆ ಒಳಗೆ. ಕಶ್ಚಿದ್ದೀರ ಪ್ರತ್ಯಗಾತ್ಮಾನಮೈಕ್ಷತ್ ಅಂತ ಉಪನಿಷತ್ ವಾಕ್ಯದಲ್ಲಿ ಬರುತ್ತೆ. ಇದು ದೈವರಾತನ ಎರಡನೇ ಪ್ರಶ್ನೆ. ಅದಕ್ಕೆ ಭಗವಂತ ಶ್ರೀ ರಮಣ ಮಹರ್ಷಿಗಳು ಉತ್ತರ ಕೊಡ್ತಾರೆ. ಅವರು ಬಹಳ ಸಂಕ್ಷಿಪ್ತವಾಗಿ ಉತ್ತರ ಕೊಟ್ಟರು ಕೂಡ ಅದರಲ್ಲಿ ತುಂಬ ಅರ್ಥ ಹುದುಗಿರುತ್ತೆ. ಆ 5ನೇ ಶ್ಲೋಕದಲ್ಲಿ ಇದನ್ನು ನಾವು ದಿನದಿನವೂ ಸ್ಮರಿಸಬೇಕಾದಂತಹ ಶ್ಲೋಕ. ಭಗವಾನುವಾಚ ವಿಷಯೇಭ್ಯ ಪರಾವೃತ್ಯ ವೃತ್ತಿ ಸರ್ವಾಃ ಪ್ರಯತ್ನತಃ ವಿಮರ್ಶೆ ಕೇವಲಂ ತಿಷ್ಠೇತ್ ಅಚಲೇ ನಿರುಪಾಧಿಕೆ. ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ದಿನದಿನವೂ ನಾವು ನೋಡ್ತೀವಿ. ನಾವು ಮೊಬೈಲ್ ಎತ್ಕೊಂಡು ಈ ದಿನಗಳಲ್ಲಿ ಯಾಕೆ ಎತ್ಕೊಂಡಿದ್ದು ಅದೇ ಮರ್ತು ಹೋಗುತ್ತೆ. ಅದು ಆನ್ ಮಾಡಿಕೊಂಡು ಅದು ಏನೋ ನೋಡುವಾಗ ಏನೋ ನೋಡೋಕೆ ಹೊರಟಿದ್ವಿ, ಅದೇ ಮರ್ತು. ಯಾಕಂದ್ರೆ ಅಷ್ಟರೊಳಗೆ ಕಣ್ಣೆದ್ರು ಇನ್ನೇನೋ ಬಂತು. ನಾವು ನೋಡೋಕೆ ಹೋಗಿದ್ದು ಉದಾಹರಣೆಗೆ ದಿನ ಬೆಳಿಗ್ಗೆ ನಮಗೊಂದು ಬಹಳ ಚಂದವಾದ DVG ಅವ್ರ ಮಂಕುತಿಮ್ಮನ ಕಗ್ಗದ ಚೌಪದಿ ಬರುತ್ತೆ. ಇವತ್ತೇನು ಬಂದಿದೆ ನೋಡೋಣ ಅಂತ ಅದು ಎತ್ಕೋತೀವಿ. ಅದು ಎತ್ಕೊಂಡು ಆನ್ ಮಾಡಿದ ಕೂಡಲೇ ಆಶಾ ಭೋನ್ಸ್ಲೆ ಹೋದ್ರು. ಆಶಾ ಭೋನ್ಸ್ಲೆ ಪ್ರಸಿದ್ಧವಾದ 5 ಹಾಡುಗಳು ಇಲ್ಲಿವೆ ಅಂತ ಬಂತು. ಒಂದು ಕೇಳೋಣ ಅಂತ ಹೊರಟ್ಬಿಟ್ಟು ನೋಡಿ, ಅದು ಶಬ್ದ. ಅದೇ ರೀತಿ ಇನ್ನೊಂದು ಕಡೆಯಲ್ಲಿ ಸ್ಪರ್ಶ, ಇನ್ನೊಂದು ಕಡೆಯಲ್ಲಿ ರೂಪ, ಮತ್ತೊಂದು ಕಡೆಯಲ್ಲಿ ಗಂಧ, ರಸ. ಬಾಬಾ, ಅವುಗಳಲ್ಲಿ ಒಂದು ಕೂಡ ಸಾಕು ನಮ್ಮನ್ನ ಬೀಳಿಸ್ಲಿಕ್ಕೆ. ಈ ಮನುಷ್ಯ ಜನ್ಮದಲ್ಲಿ 5 ಕೂಡ ನಮ್ಮನ್ನ ಅಲ್ಲಿ ಇಲ್ಲಿ ಎಳೆದಾಡ್ತಿರ್ತವೆ. ಮಹರ್ಷಿಗಳಾದ್ರಿಂದ ಸತ್ಯವಾಗಿ ಹೇಳ್ತಾರೆ, ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. ಪ್ರಯತ್ನತಃ. ಅದೇನು ನೀರು ಕುಡಿದಾಗ, ಅದೇನು ಬಾಳೆಹಣ್ಣು ಸಿಪ್ಪೆ ತೆಗೆದು ನುಂಗಿದಾಗ ಪ್ರಯತ್ನ ಬೇಕು. ವಿಷಯೇಭ್ಯ ಪರಾವೃತ್ಯ. ಮನಸ್ಸು ಓಡ್ತಿದೆ ಅಂತ ಹೊರಟಾಗ ಆಶಾ ಭೋನ್ಸ್ಲೆ ಹಾಡು ಒಂದು ಕೇಳಿದೀವಿ ಅಂತ ಇಟ್ಕೊಳ್ಳಿ, ಆಗಿದ್ದಾಗೋಯ್ತು. 2ನೇದು ಕೇಳೋಕೆ ಹೋಗ್ಬೇಡಿ, ಅಲ್ಲಾದ್ರೂ ನಿಲ್ಸಿ. 5 ಕೇಳ್ತೀನಿ, ಆಮೇಲೆ ಗುಂಡಪ್ಪನವ್ರದ್ದು ಚೌಪದಿ ಇವತ್ತೇನು ಬಂದಿದೆ ಅದು ಮತ್ತೆ ನೋಡ್ತೀನಿ ಏನದು ಮರ್ತೇ ಹೋಗುತ್ತೆ. ಒಂದರಿಂದ ಇನ್ನೊಂದರಿಂದ ಮತ್ತೊಂದಕ್ಕೆ ಹೋಗುತ್ತಾ ದಿನವಿಡೀ ಬಹಿರ್ಮುಖತೆಯಲ್ಲಿ ಹೋಗುವಂಥದ್ದಿದೆ. ನಮ್ಮೆಲ್ಲರಿಗೂ ವಯಸ್ಸಾದರೂ ಕೂಡ ನಮ್ಮ ಬವಣೆ ಹೀಗಿರುತ್ತೆ. ಇನ್ನು ಎಳೆಯರ ಮಾತೇನು, ಆ ಬಿಸಿ ರಕ್ತ, ಆ ಎಳೆ ವಯಸ್ಸು, ತುಂಬ ಶಕ್ತಿ ಅವರಲ್ಲಿ ಪ್ರವಹಿಸ್ತಾ ಇದೆ. ಆವಾಗ ಅವರು ಯಾವುದ್ಯಾವುದೋ ಪ್ರಾಪಂಚಿಕ ವಿಷಯಗಳ ಹಿಂದೆ ಹೋದ್ರೆ ಆಶ್ಚರ್ಯವೇನು? ನಾವೆಲ್ಲ ಸಾಕಷ್ಟು ಮಣ್ಣು ಮುಕ್ಕಿದ್ದೀವಿ ಜೀವನದಲ್ಲಿ, ಆದರೂ ಪಾಠ ಕಲ್ತಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಗವಂತ ಅಥವಾ ಭಗವಾನ್ ಶ್ರೀ ಮಹರ್ಷಿಗಳು ಬಹಳ ಅನುಕಂಪದಿಂದ, ಬಹಳ ಒಂದು ದಯೆಯಿಂದ, ಬಹಳ ಸಹಾನುಭೂತಿಯಿಂದ ನಮಗೆ ಹೇಳ್ತಾರೆ, ಪ್ರಯತ್ನದಿಂದ ಆ ವಿಷಯಗಳ ಬಗ್ಗೆ ಮತ್ತೆ 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 100 ಸಾರಿ ಅವುಗಳ ಹಿಂದೆ ಹೋಗಬೇಡಿ. ಅವುಗಳಿಂದ ಮನಸ್ಸನ್ನು ಸ್ವಲ್ಪ
ಹಿಂದೆಳೆದುಕೊಂಡು, ಪರಾವೃತ್ಯ ಅಂದರೆ ಹಿಂದೆಳೆದುಕೊಂಡು ಯಾವುದರಲ್ಲಿ ನಿಲ್ಲಬೇಕು? ಅಚಲೇ ತಿಷ್ಠೇತ್. ಈ ವಿಷಯಗಳು ನೋಡಿ ಅಚಲ ಅಲ್ಲ, ಅದು ಬಹಳ ಚಂಚಲ. ಒಂದು ಆಶಾ ಭೋಂಸ್ಲೆ ಹಾಡು ಕೇಳಿದಾಗಲೇ ನಾವು ಅಲಗಾಡಕ್ಕೆ ಶುರು ಮಾಡ್ತೀವಿ. ಈಗಂತೂ ವಿಡಿಯೋಗಳ ಜಮಾನ ಬಂದಿದೆ. ಈಗ ಈ ಕಾಲ ವಿಡಿಯೋಗಳ ಕಾಲ. ಹಾಡು ಮಾತ್ರ ಅಲ್ಲ, ಅಲ್ಲಿ ಒಬ್ಬ ಹೀರೋ, ಒಬ್ಬ ನಾಯಕ, ಒಬ್ಬಳು ನಾಯಕಿ ಕುಣಿತಾ ಇದ್ದಾರೆ, ಗುಡ್ಡ ಹತ್ತಾರೆ, ಕೆಳಗಿಳಿದು ಬರ್ತಾರೆ, ಅಷ್ಟರೊಳಗೆ ಅವ್ರ ಡ್ರೆಸ್ಸು 3 ಸಾರಿ ಬದಲಾಗುತ್ತೆ. ಎಲ್ಲವೂ ಕೂಡ ಬದಲಾಗ್ತಾ ಇದೆ. ನಾವು ಮೈ ಮರೆತು ಅವುಗಳನ್ನ, ಹಾಡುಗಳನ್ನ, ನೃತ್ಯವನ್ನ ನೋಡ್ಲಿಕ್ಕೆ, ಕೇಳಲಿಕ್ಕೆ ಪ್ರಾರಂಭಿಸ್ತೀವಿ. ಆದರೆ ಅವೆಲ್ಲವೂ ಕ್ಷಣ ಕ್ಷಣ ಬದಲಾಗುತ್ತಿರುವಂಥವು. ಅವುಗಳ ಸ್ಥಾನದಲ್ಲಿ ಅಚಲೇ ತಿಷ್ಠೇತ್. ನಿಮ್ಮೊಳಗೆ ಸಾಕ್ಷ್ಯ ಮಾತ್ರವಾಗಿ ನೀವು ಚೈತನ್ಯ ಮಾತ್ರರಾಗಿ ಎಲ್ಲ ಭಾವನೆಗಳನ್ನ, ಎಲ್ಲ ವಿಚಾರಗಳನ್ನ, ಎಲ್ಲ ಸಂವೇದನೆಗಳನ್ನ, ಎಲ್ಲ ರೀತಿಯ ನಿಮ್ಮೊಳಗೆ ಅನಿಸಿಕೆಗಳನ್ನ ಗಮನಿಸುವಂತಹ, ಪ್ರೇಕ್ಷಿಸುವಂತಹ, ವೀಕ್ಷಿಸುವಂತಹ ನಿಮ್ಮಲ್ಲೊಂದು ಚೈತನ್ಯವಿದೆ. ಅದನ್ನು ಹೇಳ್ತಾರೆ, ವಿಮರ್ಶೆ ತಿಷ್ಠೇತ್, ಅಚಲೇ ತಿಷ್ಠೇತ್, ಕೇವಲಂ ತಿಷ್ಠೇತ್, ನಿರುಪಾಧಿಕೆ ತಿಷ್ಠೇತ್. ಈ ಕಣ್ಣು, ಕಿವಿ ಅವುಗಳಿಗೆಲ್ಲ ಉಪಾಧಿ ಅಂತ ಹೆಸರು. ಆದ್ರೆ ಆ ಚೈತನ್ಯವು ಉಪಾಧಿ ಅಲ್ಲ. ಉಪಾಧಿ ಅಂದ್ರೆ ಹತ್ರ ಇದ್ದು ತನ್ನ ಗುಣವನ್ನ ಮುಖ್ಯ ವಸ್ತುವಿಗೆ ಆರೋಪ ಮಾಡುವಂತಹದ್ದು. ಹೇಗೆ ನೀವು ಬಣ್ಣವೇ ಇಲ್ಲದಂತ ಒಂದು ಗಾಜಿನ ಗೋಲಾಕಾರದ ಒಂದು ವಸ್ತುವನ್ನ ಮೇಜಿನ ಮೇಲಿಡಿ, ಅದಕ್ಕೆ ಬಣ್ಣವೇ ಇಲ್ಲ, ಆಗ ಅದು ಹೇಗಿದೆಯೋ ಹಾಗೆ ತೋರುತ್ತೆ. ಇವಾಗ ಆ ಮೇಜಿನ ಮೇಲೆ ಒಂದು ನೀಲಿ ಬಣ್ಣದ ಬಟ್ಟೆಯನ್ನು ಟೇಬಲ್ ಕ್ಲಾತ್ ಆಗಿ ಹಾಕಿ ಪುನಃ ಆ ಗಾಜಿನ ಪೇಪರ್ ವೆಯ್ಟ್ ಅಂತ ಇಟ್ಕೊಳ್ಳಿ, ಅದನ್ನಲ್ಲಿಡಿ, ಆಗ ಅದು ನೀಲಿಯಾಗಿ ತೋರುತ್ತೆ. 2 ನಿಮಿಷದ ನಂತರ ಆ ನೀಲಿ ಬಣ್ಣದ ಬಟ್ಟೆ ಎತ್ಬಿಟ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಇಡಿ, ಟೇಬಲ್ ಕ್ಲಾತ್ ಆಗಿ, ಅದ್ರ ಮೇಲೆ ಪುನಃ ದಟ್ ಕಲರ್ಲೆಸ್ ಕ್ರಿಸ್ಟಲ್ ಪೇಪರ್ ವೆಯ್ಟ್ ಇಡಿ, ಅದು ಕೆಂಪಾಗಿ ತೋರುತ್ತೆ. ಆ ಬಟ್ಟೆ ಉಪಾಧಿ. ಉಪಾಧಿಯ ಬಣ್ಣವು ಈ ಬಣ್ಣವಿಲ್ಲದಂತಹ ಗಾಜಿನ ಗೋಲಾಕಾರದ ವಸ್ತುವಿಗೆ ಬಂದ್ಬಿಡುತ್ತೆ. ಆ ರೀತಿಯಲ್ಲಿ ನೀವು ನಾವು ಯಾವ ರೀತಿಯ ಒಂದು ಸಚ್ಚಿತ್ ತತ್ವವಾಗಿದ್ದೀವಿ ಅಂದ್ರೆ, ಆ ಸಚ್ಚಿತ್ ಅನ್ನುವ ತತ್ವಕ್ಕೆ, ಆ ಆತ್ಮ ತತ್ವಕ್ಕೆ ಯಾವ ನೋವಿಲ್ಲ, ಯಾವ ಸಾವಿಲ್ಲ, ಯಾವ ಜನ್ಮ ಇಲ್ಲ, ಯಾವ ತೊಂದರೆ ಇಲ್ಲ. ಆದರೆ ಈ ಇಂದ್ರಿಯಗಳನ್ನು ನೋಡಿ, ಆ ಇಂದ್ರಿಯಗಳು ನಮಗೆ ತಂದು ಕೊಡುತ್ತಿರುವಂತಹ ಎಂತೆಂತಹ ವಿಷಯಗಳನ್ನೆಲ್ಲ ನೋಡಿ ಅದೇನೋ ಭ್ರಮೆ ಆಗ್ಬಿಡುತ್ತೆ ನಮಗೆ. ಆದ್ರಿಂದ ಆ ಚಂಚಲವಾದಂತಹ ವಿಷಯದ ಒಂದು ಚೌಕಟ್ಟನ್ನು ಬಿಟ್ಟು ಅಚಲವಾದಂತಹ ಚೈತನ್ಯದಲ್ಲಿ ನಿಲ್ಲಬೇಕು. ಅದರಿಂದ ಈ ಒಂದು ಶ್ಲೋಕ, 3ನೇ ಅಧ್ಯಾಯದ 5ನೇ ಶ್ಲೋಕ, ನಮ್ಮೆಲ್ಲರ ಸಾಧನೆಗೆ ಬಹಳ ಸಹಾಯಕವಾದ. ನಮ್ಮೆಲ್ಲರಲ್ಲಿ ಯಾರಾದರೂ ನಿರ್ಗುಣ ನಿರಾಕಾರವಾದಂತಹ ಬ್ರಹ್ಮದ ಚಿಂತನೆ ಮಾಡಬೇಕಂತಿದ್ರೆ ಇದನ್ನ ಮತ್ತೆ ಮತ್ತೆ ಸ್ಮರಿಸ್ಕೊಳ್ಬೇಕು. ಭಕ್ತಿ ಮಾರ್ಗದಲ್ಲಿ ಹೆಚ್ಚು ಕಡಿಮೆ ಇದನ್ನೇ ಹೋಲುವಂತಹ ರೀತಿಯಲ್ಲಿ ಯಾವುದ್ಯಾವುದೋ ಪ್ರಾಪಂಚಿಕ ವಿಷಯಗಳಿಂದೆಲ್ಲ ಮನಸ್ಸನ್ನು ಹಿಂದೆಳೆದುಕೊಂಡು ಮನ ಕೃಷ್ಣೇ ನಿವೇಶಯೇತ್ ಅಂತ ಕೆಲವರು ಹೇಳ್ತಾರೆ. ಮನಸ್ಸನ್ನು ಕೃಷ್ಣನ ಪಾದಾರವಿಂದಗಳನ್ನು, ಕೃಷ್ಣನನ್ನು ಚಿಂತಿಸಬೇಕು, ಕೃಷ್ಣನ ಪಾದದ ತುಳಸಿ ಪತ್ರವನ್ನು ಮೂಸಬೇಕು, ಕೃಷ್ಣನ ರೂಪವನ್ನು ನೋಡಬೇಕು, ಕೃಷ್ಣನನ್ನೇ ಧ್ಯಾನಿಸಬೇಕು. ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ವಾಣಿ ದ್ವಂದ್ವ ಸಮರ್ಚಯಾಚ್ಯುತ ಕಥಾ. ಇದೊಂದು ಮುಕುಂದ ಮಾಲಾದಲ್ಲಿ ಶ್ಲೋಕ ಇದೆ. ನಾಲಿಗೆಯೇ ಏನೆಲ್ಲ ಮಾತಾಡೋ ಬದಲು ಕೃಷ್ಣನ ಹೆಸರುಗಳನ್ನ, ಕೇಶವನನ್ನ, ಆನ್ಯ ನಾಮವನ್ನು ಹೇಳು. ಅದೇ ರೀತಿಯಲ್ಲಿ ಕೈಗಳೇ ಕೃಷ್ಣನ ಪೂಜೆಯನ್ನು ಮಾಡಿ, ಕಾಲುಗಳೇ ಕೃಷ್ಣನ ಒಂದು ದೇವಸ್ಥಾನಕ್ಕೆ ಹೋಗಿ, ಎಲ್ಲೆಲ್ಲೋ ಹೋಗಬೇಡಿ ಇತ್ಯಾದಿಯಾಗಿ ಒಂದು ಶ್ಲೋಕ ಇದೆ ಅಲ್ಲಿ. ಜಿಹ್ವೆ ಕೀರ್ತಯ ಕೇಶವಂ ಅಂತ ಶುರುವಾಗುತ್ತೆ. ಅದು ಭಕ್ತಿ ಮಾರ್ಗದ ಒಂದು ವಿಧಾನ. ಅದಕ್ಕೂ ಇದಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಹಾಗೋ ಹೀಗೋ ಆ ಶ್ರೀಕೃಷ್ಣನಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬಹುದು, ಅಥವಾ ಈ ನಿರ್ಗುಣ ನಿರಾಕಾರವಾದ ನಿಶ್ಚಲವಾದ ಅಚಲ ತತ್ವದಲ್ಲಿ ನಮ್ಮನ್ನು ನಾವು ಚಿಂತನೆ ಮೂಲಕ ಒಂದಿಷ್ಟು ವೇದಾಂತವನ್ನ ಶ್ರವಣ ಮಾಡಿದಾಗ ಆ ಒಂದು ಪ್ರಕ್ರಿಯೆಯ ಬಗ್ಗೆ, ಆ ಒಂದು ಸಾಧನೆಯ ಬಗ್ಗೆ ನಮಗೆ ಸ್ಪಷ್ಟತೆ ಬರುತ್ತೆ. ಆ ಸ್ಪಷ್ಟತೆ ಇಲ್ಲದೆ ಸುಮ್ಮನೆ ಮಾಡೋಕೆ ಹೋದ್ರೆ ನಿದ್ದೆ ಬಂದೀತು,
ವಿಚಾರ ಸ್ಪಷ್ಟತೆ ಇಲ್ಲದೆ ಹಾಗೆ ನಾನು ನಿರ್ಗುಣ ನಿರಾಕಾರ ಧ್ಯಾನ ಮಾಡ್ತೀನಂದ್ರೆ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ವಿ ಮೇ ಜಸ್ಟ್ ಹಿಟ್ ಎ ವಾಲ್, ಒಂದು ಗೋಡೆಗೆ ಒಂದು ಡೆಡ್ ಎಂಡ್ ಮುಟ್ಬಿಡ್ತೀವಿ, ಮುಂದೇನು ಅಂತ ಗೊತ್ತಾಗಲ್ಲ. ನಮಗೆ ಅನ್ಸುತ್ತೆ ಐ ಆಮ್ ವೇಸ್ಟಿಂಗ್ ಮೈ ಟೈಮ್ ಅಂತ ಅನ್ಸ್ಬೋದು. ಎಷ್ಟೋ ಮಂದಿ ಧ್ಯಾನಕ್ಕೆ ಕೂತ್ಕೊಂಡಾಗ ಈ 5 ನಿಮಿಷದಲ್ಲಿ ನ್ಯೂಸ್ ಪೇಪರ್ 2 ಪೇಜ್ ಓದ್ಬಿಡ್ತಿದ್ದೆ ನಾನು. ಅಥವಾ ಈ ಕಾಲದಲ್ಲಿ ನಾವೆಲ್ಲ ಕಂಪ್ಯೂಟರ್ ಇಟ್ಕೊಂಡು ಏನೇನೋ ಕೆಲಸ ಮಾಡ್ತಾ ಇರ್ತೀವಿ ನೋಡಿ. 5 ನಿಮಿಷ ಧ್ಯಾನ ಮಾಡೋಣ, 5 ನಿಮಿಷ ಓಂ ನಮಃ ಶಿವಾಯ ಜಪ ಮಾಡೋಣ, ಒಂದು ಮಾಲೆ ಜಪ ಮಾಡೋಣ ಅಂತ ಒಂದು ಮನಸ್ಸಿನ ಒಂದು ಕಡೆ ಬರುತ್ತೆ. ಇನ್ನೊಂದು ಕಡೆ ಅದು ಮಾಡ್ತೀನಿ, ಮಾಡಬೇಕು, ಆದರೆ ಒಂದು 2-3 ಇಮೇಲಿಗೆ ಉತ್ತರನೇ ಕೊಟ್ಟಿಲ್ಲ ನಾನು, ತುಂಬ ದಿನ ಆಯಿತು. ಮೊದಲು ಆ ಇಮೇಲ್ಗಳಿಗೆ ಉತ್ತರ ಕೊಡ್ತೀನಿ 5-10 ನಿಮಿಷದಲ್ಲಿ, ಆಮೇಲೆ ಜಪಕ್ಕೆ ಕೂತ್ಕೊಳ್ತೀನಿ. ಆಮೇಲೆ ಬರೋದೇ ಇಲ್ಲ. ಮೊದಲು ಈ ದೇವ ಕಾರ್ಯವನ್ನ ಮಾಡಬೇಕು. ಅಂದ್ರೆ ಅದನ್ನೇ ಮಾಡ್ತಾ ಕೂತ್ಕೋಬೇಕಂತ ಹೇಳ್ತಾ ಇಲ್ಲ. ನಾನು ಸಾಮಾನ್ಯವಾಗಿ ಹೇಗೆ ಹೇಳ್ತೀನಿ ಅಂದ್ರೆ, ನಿಮ್ಮ ಕೈಯಲ್ಲಿ 1 ಗಂಟೆ ಖಾಲಿ ಇದೆ ಅಂತ ಇಟ್ಕೊಳ್ಳಿ, ಫ್ರೀ ಇದೆ. ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ಮಾಡಿ 2:45ಗೆ ಎದ್ರಿ, ನೀವು ಸ್ವಲ್ಪ ಮುಖ ತೊಳ್ಕೊಂಡು 3ರಿಂದ 4-4:15 ಮನೆಯಲ್ಲಿ ಮಿಕ್ಕಿದವರು ಕೂಡ ವಿಶ್ರಾಂತಿ ಮಾಡ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ 1-1.5 ಗಂಟೆ ಸಮಯ ಇದೆ. ಅದರಲ್ಲಿ ಮೊದಲಿನ 10 ನಿಮಿಷವನ್ನ ಒಂದೇ ನಿರ್ಗುಣ ನಿರಾಕಾರವಾದದ್ದನ್ನು ಚಿಂತಿಸಿ, ಅಥವಾ ಸಗುಣ ಸಾಕಾರವಾದಂತಹ ಶಿವನನ್ನು, ರಾಮನನ್ನು, ದೇವಿಯನ್ನು, ಗಣಪತಿಯನ್ನು, ಕೃಷ್ಣನನ್ನು, ಸುಬ್ರಹ್ಮಣ್ಯನನ್ನು ಧ್ಯಾನಿಸಿ. ಅದಕ್ಕೆ ಸಹಾಯಕವಾಗಿ ಎಷ್ಟೋ ಶ್ಲೋಕಗಳಿವೆ, ಎಷ್ಟೋ ಭಜನೆಗಳಿವೆ, ಎಷ್ಟೋ ಮಂತ್ರಗಳಿವೆ. ಅದರಲ್ಲಿ ಯಾವುದನ್ನಾರು ಆಯ್ಕೆ ಮಾಡಿಕೊಂಡು ಅಂತೂ ಇಂತೂ ನಿಮ್ಮ ಮನಸ್ಸಿಗೆ ನೀವೇ ಒಂದು ತರಬೇತಿ ಕೊಡಬೇಕು, ಒಂದು ಟ್ರೈನಿಂಗ್ ಕೊಡಬೇಕು. ಸ್ವಸ್ಯ ಸ್ವರೂಪ ವಿಜ್ಞಾನೇ ಸಾಧನಂ ತತ್ಸಮಾಸತಃ ಸಿದ್ಧೇತ್ತೇನೈವ ಯತ್ನೇನ ಪ್ರತ್ಯಗ್ ದೃಷ್ಟಿರ್ಮಹೀಯಸಿ ಅಂತ ರಮಣರು ಮತ್ತಷ್ಟು ಆಶ್ವಾಸನೆ ಕೊಡ್ತಾರೆ. ಈ ರೀತಿ ಬಹಿರ್ಮುಖವಾದ ಮನಸ್ಸನ್ನು ಪ್ರಯತ್ನ ಪಟ್ಟು ಒಳಗೆ ಎಳ್ಕೊಂಡು ಮತ್ತೆ ಮತ್ತೆ ಆ ಅಚಲದಲ್ಲಿ ನಿಲ್ಲಿಸಿದ್ರೆ ಅಷ್ಟೇ ಸಾಕು. ಇದು ಸಮಾಸತಃ ಅಂದ್ರೆ ಸಂಗ್ರಹವಾಗಿ, ಸಂಕ್ಷೇಪವಾಗಿ. ಸಮಾಸ ಅಂದ್ರೆ ಇಲ್ಲಿ ಸಂಕ್ಷೇಪ ಅಂತ ಅರ್ಥ. ಸಂಕ್ಷೇಪತಃ ಏತದೇವ ಸಾಧನಂ, ಇದರಿಂದಲೇ ನಿಮಗೆ ಪ್ರತ್ಯಕ್ ದೃಷ್ಟಿ, ನಾನು ಯಾರು ಅನ್ನೋದಕ್ಕೆ ಉತ್ತರ ಸಿಕ್ಕುತ್ತೆ. ಆ ಒಂದು ಒಳದೃಷ್ಟಿ ನಿಮ್ಮಲ್ಲಿ ಎದ್ದೇಳುತ್ತೆ. ಆಮೇಲೆ ಮಿಕ್ಕಿದ ಕೆಲವು ಶ್ಲೋಕಗಳಲ್ಲಿ ಈ ಅಧ್ಯಾಯದಲ್ಲಿ ಅದು ಸಂಗ್ರಹ ಶ್ಲೋಕವನ್ನು ಹೇಳದೆ ಆ ವಿಷಯವನ್ನು ಹೇಳ್ತೀನಿ. ದೈವರಾತ ಮತ್ತೆ ಕೇಳ್ತಾನೆ, ಇಂಥ ಸಿದ್ಧಿ ಅಷ್ಟು ಸುಲಭವಾಗಿ ಬರಲ್ಲ ನಮ್ಮಂಥವ್ರಿಗೆ. ಇಂಥ ಸಿದ್ಧಿ ಬರೋವರೆಗೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದು ಅವಶ್ಯಕವೋ, ಆ ನಿಯಮಗಳು ಈ ಮುಖ್ಯ ಪ್ರಯತ್ನಕ್ಕೆ ಸಹಾಯ ಮಾಡ್ತವೆಯಾ ಅಂತ ಕೇಳ್ತಾನೆ. ಮಹರ್ಷಿ ರಮಣರು ಬಹಳ ಅಕಾಮಡೇಟಿವ್ ಪರ್ಸನ್. ಅದೆಲ್ಲ ಮಾಡೋದು ಬೇಡ ಅಂತ ಹೇಳುವ ವ್ಯಕ್ತಿ ಅಲ್ಲ ಅವರು. ನಿಮಗೆ ಅದೆಲ್ಲ ಆಸಕ್ತಿ ಇದ್ರೆ, ಆಸ್ಥೆ ಇದ್ರೆ, ಅದು ಪೂಜೆ ಇರ್ಬೋದು, ಅದು ಜಪ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಅದು ಮನೆ ಒಳಗೆ ನಡೆದಾಡ್ತಾ ರಾಮನಾಮ ಜಪಿಸುವುದು, ಅಥವಾ ಹಾಗೆ ಹೊರಗೆ ಒಂದು ಸುತ್ತು ಯಾವುದೋ ಪಾರ್ಕ್ನಲ್ಲೋ ಅಥವಾ ನಿಮ್ಮ ಮನೆ ಸುತ್ತ ನಡೆದಾಡ್ತಾ ಆ ಸಮಯದಲ್ಲಿ ಹರೇ ರಾಮ 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 ಹರೇ ಹರೇ, ಅಥವಾ ಯಾವುದೋ ರೀತಿಯಲ್ಲಿ ನೀವು ರೂಪಿಸ್ಕೊಳ್ಳಿ. ಅಂತೂ ನಿಯಮ, ಬೆಳಿಗ್ಗೆ ನಾನು 6 ಗಂಟೆ ಒಳಗೆ ಎದ್ದೇಳ್ತೀನಿ, ಆಮೇಲೆ ಮಧ್ಯಾಹ್ನ ಒಂದು 45 ನಿಮಿಷಕ್ಕಿಂತ ಹೆಚ್ಚು ವಿಶ್ರಾಂತಿ ಮಾಡುವುದಿಲ್ಲ. ಆಮೇಲೆ ಇದೆಯಲ್ಲ ನಿಯಮಗಳು ಸಹಾಯ ಮಾಡ್ತವೆ ಅಂತ. ಅದಕ್ಕೆ ಉತ್ತರ ಚಂದವಾಗಿದೆ. ರಮಣ ಮಹರ್ಷಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಯತ್ನಂ ಉಪಕಾರಂ ಕುರ್ವಂತಿ ನಿಯಮಾಹ ಯುಂಜತಾಂ ಸತಾಂ ಸಿದ್ಧಾನಾಂ ಕೃತಕೃತ್ಯಾನಾಂ ಗಲಂತಿ ನಿಯಮ ಸ್ವಯಂ. 100ರಲ್ಲಿ 99 ಮಂದಿ ಸಾಧಕರಿಗೆ ಒಂದು ಕೆಲವು 4-5 ತಾವೇ ಹಾಕಿಕೊಂಡಂತಹ ನಿಯಮಗಳು ಖಂಡಿತ ಉಪಕಾರ ಮಾಡ್ತವೆ. ಆದರೆ ಮೇಲೆ ಹೋದಂತೆ, ನಮಗೆ ಹೆಚ್ಚಿನ ಚಿತ್ತಶುದ್ಧಿ ದೊರಕಿದಂತೆ, ನಾವು ಸಿದ್ಧರಾಗುತ್ತಾ ಬಂದಂತೆ ಆ ನಿಯಮಗಳು ನೀವು ಬಿಡಬೇಕಾಗಿಲ್ಲ ಅಥವಾ ನಾವು ಬಿಡಬೇಕಾಗಿಲ್ಲ, ತಾವಾಗಿ ಬಿದ್ದು ಹೋಗ್ತೇವಂತೆ. ಎಷ್ಟು ಚಂದವಾಗಿ ಹೇಳಿದಾರೆ ನೋಡಿ. ಆಮೇಲೆ ಕೊಯವರಾತ ಮತ್ತೆ ಕೇಳ್ತಾನೆ, ಏನು ಈ ನಿರ್ಗುಣ ನಿರಾಕಾರ ನಿರುಪಾದಿಯನ್ನೇ ನಾವು ಹಿಡ್ಕೊಳ್ಬೇಕಾ ಅಥವಾ ಮಂತ್ರ ಜಪ ಇತ್ಯಾದಿ ಮಾಡಿದ್ರೆ ಲಾಭ ಇದೆಯಾ ಅಂತ.
ಅಲ್ಲಿಯೂ ಕೂಡ ಮಹರ್ಷಿಗಳು ತುಂಬ ದಯೆ ತೋರಿಸಿ ಹೇಳ್ತಾರೆ, ಹೌದು ಹೌದು, ನಿಮಗೆ ಮಂತ್ರ ಜಪದಲ್ಲಿ ಶ್ರದ್ಧೆ ಇದ್ದರೆ ಅಚಂಚಲವಾದ ಮನಸ್ಸಿನಿಂದ ಮಂತ್ರ ಜಪವನ್ನು ಮಾಡುತ್ತಾ ಹೋದಾಗ, ಅಥವಾ ಓಂಕಾರದ ಜಪ, ಮಂತ್ರಗಳಲ್ಲಿ ಬಲು ಶ್ರೇಷ್ಠ ಓಂಕಾರ ಅಂತ ನಾವೆಲ್ಲ ನಂಬ್ತೀವಿ. ಜಪ್ತೇನ ಪ್ರಣವೇನ ವಾ ಅಂತ ಹೇಳ್ತಾರೆ 10ನೇ ಶ್ಲೋಕದಲ್ಲಿ. ಪ್ರಣವವನ್ನು ನೀವು ಜಪಿಸಬಹುದು. ಓ ಓ ಉದಾಹರಣೆಗೆ ಪ್ರಾಣಾಯಾಮವನ್ನು ಮತ್ತು ಪ್ರಣವವನ್ನು ಸೇರಿಸಿ ಒಂದು ಮಾಡುವ ಸಾಧ್ಯತೆ ಇದೆ. ದೀರ್ಘವಾಗಿ ಉಸಿರನ್ನ ಒಳಗೆ ಎಳೆದುಕೊಳ್ಳಿ, ಏನು ಹೇಳೋದು ಬೇಡ, ಏನು ಅದನ್ನು ಸ್ಮರಿಸೋದು ಬೇಡ. ಆವಾಗ ಉಸಿರು ಬಿಡುವಾಗ ಓ ಅಂತ ನಿಶ್ವಾಸವನ್ನು ಮಾಡಿ, ಮೌನದಲ್ಲಿ ಉಚ್ಛ್ವಾಸ ಓಂಕಾರವನ್ನು ಹೇಳುತ್ತಾ ಮನಸ್ಸಿನಲ್ಲೋ ಅಥವಾ ಉಚ್ಚ ಸ್ವರದಲ್ಲೋ ಹೇಳುತ್ತಾ ನಿಶ್ವಾಸ. ಆಗ 2 in 1 ಆಯ್ತದು. ನಿಮ್ಗೆ ಒಂದು ಕಡೆ ಪ್ರಾಣಾಯಾಮವೂ ಆಯಿತು, ಇನ್ನೊಂದು ಕಡೆ ಓಂಕಾರದ ಜಪವೂ ಆಯಿತು. ವೃತ್ತಿ ಜಪೇನ ಮಂತ್ರಾಣ ಶುದ್ಧಸ್ಯ ಪ್ರಣವಸ್ಯ ವಾ. ಪ್ರಣವದ ಜಪದಿಂದಾಗಲಿ ಅಥವಾ ಬೇರೆ ಯಾವುದೋ ಮಂತ್ರವನ್ನ ನೀವು ಜಪಿಸುವುದರಿಂದ ಹೇಳ್ತಾರೆ, ನಮ್ಮ ಆಲೋಚನೆಗಳೆಲ್ಲ ವಿಷಯಗಳಿಂದ ಹಿಂತಿರುಗಿ ವಿಷಯೇಭ್ಯ ಪರಾವೃತ್ತಯ ಸ್ವಸ್ವರೂಪಾತ್ಮಿಕಾ ಭವೇಯು. ಅವುಗಳು ಸ್ವಸ್ವರೂಪದಲ್ಲಿಯೇ ಲೀನವಾಗ್ತವೆ. ಯಾವ ಮನಸ್ಸು ನಮ್ಮನ್ನು ತುಂಬ ಸತಾಯಿಸಿತ್ತೋ ಒಂದು ಕಾಲದಲ್ಲಿ, ಯಾವ ಮನಸ್ಸು ನಮ್ಮನ್ನು ಮತ್ತೆ ಮತ್ತೆ ಬೀಳಿಸಿ, ನಮ್ಮ ಹಲ್ಲು ಒಡಿಸಿ, ಹಲ್ಲು ಚೂರು ಮಾಡಿಸಿ, ನಮ್ಮ ಅಹಂಕಾರಕ್ಕೆ ಧಕ್ಕೆ ಕೊಟ್ಟು ನಮಗೆ ಯಾವ್ಯಾವ ರೀತಿಯಲ್ಲೆಲ್ಲ ಪೇಚಾಟವನ್ನು ಉಂಟು ಮಾಡಿತ್ತೋ, ಅದೇ ಮನಸ್ಸು ಈ ಸಾಧನೆಯಿಂದ ನಮ್ಮ ಸ್ವರೂಪವನ್ನು ಪ್ರಕಾಶಿಸುತ್ತೆ, ಅಥವಾ ಆ ಮನಸ್ಸಿನಲ್ಲಿ ಸ್ವರೂಪವು ಪ್ರಕಾಶವಾಗುತ್ತೆ. ಎಷ್ಟು ಚಂದವಾಗಿ ಹೇಳಿದ್ದಾರೆ. ಆದ್ರಿಂದ ಇವೆಲ್ಲ ಒಳ್ಳೆ ನಮಗೆ ಹುರುಪನ್ನು ಕೊಡುವಂತಹ ಶ್ಲೋಕಗಳು. ವೃತ್ತಿರ್ ಜಪೇನ ಮಂತ್ರಾಣಾಂ ಸ್ವಸ್ವರೂಪಾತ್ಮಿಕ ಭವೇತ್. ಅದೇ ವೃತ್ತಿ ಅನ್ನೋದು. ಆ ವೃತ್ತಿಯಲ್ಲಿ ಹಿಂದೆ ಹೆಣ್ಣು ಹಣ್ಣು ಮಣ್ಣು ಇತ್ತು, ಆದರೆ ಅದೇ ವೃತ್ತಿಯಲ್ಲಿ ಇವಾಗ ಆ ನಿರ್ಮಲವಾದ ಬ್ರಹ್ಮ ಜ್ಯೋತಿಯೇ ಇರುತ್ತೆ. ಆ ವೃತ್ತಿಯಲ್ಲಿ ಬಹಳ ನಮಗೆ ಹಿತಕರವಾದಂತಹ ದೈವ ಚಿಂತನೆ ಬಂದಿರುತ್ತೆ. ಈ ರೀತಿ ರಮಣಗೀತೆಯ 3ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರ ಮುಖ್ಯ ಕರ್ತವ್ಯವು ನಮ್ಮನ್ನು ನಾವೇ ಆಳದಲ್ಲಿ ಆತ್ಮದಲ್ಲಿ ತಿಳಿದುಕೊಳ್ಳುವಂತಹದ್ದು. ಈ ವ್ಯಕ್ತಿತ್ವ, ಈ ದೇಹ, ಈ ಮನಸ್ಸು, ನಮ್ಮ ಕುಟುಂಬ, ನಾವು ಓದಿದ್ದೆಷ್ಟು, ನಮ್ಗೆಷ್ಟು ಮಕ್ಕಳು, ಎಲ್ಲೆಲ್ಲ ಹೋಗಿದ್ದೀವಿ, ಎಲ್ಲೆಲ್ಲ ತಿರುಗಾಡಿದ್ದೀವಿ, ನಮ್ಮ ಪ್ರತಿಭೆಗಳೇನು, ನಮ್ಮ ಕೊರತೆಗಳೇನು, ಅದೆಲ್ಲ ಇದೆಯಲ್ಲ ಒಂದು ಕಡೆ. ಅವೆಲ್ಲಕ್ಕೂ ಕೂಡ ನಮಸ್ಕಾರ ಹೇಳಿಬಿಟ್ಟು, ಅವೆಲ್ಲ ತಮ್ಮ ಪಾಡಿಗಿದಾವೆ, ಅದು ಸುಳ್ಳಲ್ಲ, ಆದರೆ ಅದೆಲ್ಲ ಸಾಪೇಕ್ಷ ಸತ್ಯ, ರಿಲೇಟಿವ್ ರಿಯಾಲಿಟಿ. ನಾವು ಒಂದು ಅಬ್ಸಲ್ಯೂಟ್ ರಿಯಾಲಿಟಿ ಆಗಿದ್ದೀವಿ, ನಿರಪೇಕ್ಷ ಸತ್ಯ ಅಂತ ಹೇಳೋದಕ್ಕೆ. ಅನ್ಕಂಡೀಷನಲಿ, ವಿದೌಟ್ ಡಿಪೆಂಡಿಂಗ್ ಆನ್ ಎನಿಥಿಂಗ್, ನಾಟ್ ಬೀಯಿಂಗ್ ಇನ್ ರಿಲೇಷನ್ ಟು ಸಮಥಿಂಗ್. ಯಾರೋ ಒಬ್ಬರಿಗೆ ನಾವು ಸಂಬಂಧಿಸಿದಂದ್ರೆ ಅವ್ರ ಅಣ್ಣನ, ಇನ್ನೊಬ್ರು ಯಾರಿಗೋ ಸಂಬಂಧಿಸಿದಂದ್ರೆ ಅವ್ರ ತಮ್ಮನ. ಅಲ್ಲಿ ಅಣ್ಣ, ಇಲ್ಲಿ ತಮ್ಮ, ಇಲ್ಲಿ ಅಪ್ಪ. ಮಗ ಬಂದು ಕೇಳ್ತಾನೆ, ಯಾರು ನೀವು? ನಾನು ನಿನ್ನ ಅಪ್ಪನೋ ಅಂತ ಹೇಳ್ತೀವಿ. ಆಮೇಲೆ ಮುಂದಿನ ಕ್ಷಣ ನಮ್ಮ ಅಪ್ಪ ಬಂದು ಕೇಳ್ತಾರೆ, ಯಾರಪ್ಪ ನೀನು? ನಿಮ್ಮ ಮಗ. ತಂದೆಯವರೇ ಹೇಳಬೇಕು, ನಿಮ್ಮ ಮಗ. ಮಗನ, ಅಪ್ಪನ, ತಂದೆ, ತಮ್ಮನೋ ಅಣ್ಣನೋ, ಅದೆಲ್ಲ ಸಾಪೇಕ್ಷ ಸತ್ಯಗಳು. ಆದರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ನಾವು ಯಾವುದು ಆಗಿದ್ದೀವೋ ಅದನ್ನು ತಿಳಿದಾಗ ಜೀವನದ ಮುಖ್ಯ ಕರ್ತವ್ಯ ಈಡೇರಿದಂತೆ ಅನ್ನುವಂಥ ಒಂದು ಅದ್ಭುತ ಸಂದೇಶ ಇಲ್ಲಿ ಸಿಗುತ್ತೆ. ಓಂ ನಮೋ ಭಗವತೆ ಶ್ರೀರಮಣಾಯ.